ಏನು ಕೊಟ್ಟಿದ್ದಾರೆ ನೋಡಿ, 165 ಮೀಟರ್ ಉದ್ದದ ಒಂದು ರೈಲು 755 ಮೀಟರ್ ಉದ್ದದ ಒಂದು ಬ್ರಿಡ್ಜನ್ನು ದಾಟಲು 46 ಸೆಕೆಂಡ್ ತಗೊಳ್ತದಂತ. ಹಾಗಾದರೆ ಈ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ, ಈ ಥರ ಕೊಟ್ಟಾಗ ಯಾವ ರೀತಿ ಬಿಡಿಸೋದಂದರೆ, ನಾವು ಫಸ್ಟು ಒಟ್ಟು ದೂರವನ್ನು ನೋಡ್ಕೊಳ್ಬೇಕು. ನಮಗೆ ಒಟ್ಟು ದೂರ ಡಿಸ್ಟೆನ್ಸ್ ಎಷ್ಟಾಗ್ತದೆ, ಒಂದು 165 ಮೀಟರ್ ಉದ್ದದ ರೈಲು ಪ್ಲಸ್ ಮತ್ತು 755 ಮೀಟರ್ ಉದ್ದವಿರುವಂತಹ ಒಂದು ಬ್ರಿಡ್ಜು ಟೋಟಲ್ ಎಷ್ಟಾಯಿತು, 165 ಪ್ಲಸ್ 755 ಒಟ್ಟು 920 ಆಯಿತು. ದೂರ ಎಷ್ಟಂದರೆ 920. ಈಗ ಟೈಮಿಂಗ್ ಎಷ್ಟಿದೆ, ಟೈಮಿಂಗ್ ಕೊಟ್ಟಾರ, ಟೈಮಿಂಗ್ ಎಷ್ಟಿದೆ ಅಂದರೆ 46 ಸೆಕೆಂಡ್ ಇರ್ತದೆ. ಹೌದಾ, ಹಾಗಾದರೆ ಸ್ಪೀಡ್ ಕಂಡುಹಿಡಿಬೇಕಂದ್ರೆ ನಮಗೆ ಸೂತ್ರ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್ ಅಂತ ಇರ್ತದೆ, ಡಿ/ಟಿ ಇರ್ತದೆ. ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, 920 ಡಿವೈಡೆಡ್ ಬೈ 46 ಸೆಕೆಂಡ್. 46 ಬಂದಲೇ 46 20 920. ಹೌದಾ, ಸ್ಪೀಡ್ ನಮಗೆ ಎಷ್ಟು ಬಂತು, 20 ಮೀಟರ್ ಪರ್ ಸೆಕೆಂಡ್ ಅಂತ ಬಂತು. ಈಗ ನಮಗೆ ಆಪ್ಷನ್ಸಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಸೊ ಹಾಗಾಗಿ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನು ಕಿಲೋಮೀಟರ್ ಪರ್ ಅವರ್ಗೆ ಪರಿವರ್ತಿಸಬೇಕು. ಏನು ಮಾಡ್ತೀವಿ ಅಂದರೆ 20 ಇಂಟು 518 ಡಿವೈಡೆಡ್ ಬೈ 5 ಅಂತ ಮಾಡ್ತೀವಿ. 5 ಬಂದಲೇ 5 4 20, ಹಾಗಾಗಿ 18 4 72. ಸ್ಪೀಡ್ ಎಷ್ಟಂದರೆ 72 ಕಿಲೋಮೀಟರ್ ಪರ್ ಅವರ್. ಹೌದಾ, ಸರಿಯಾದಂಥ ಉತ್ತರ ಆಗಿರ್ತದೆ.